ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ. ಸೊ TET ಪರೀಕ್ಷೆ ಆಗಿರ್ಬೋದು, HSTR GPSTR ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಯಾಕಂದರೆ ಒಳ್ಳೊಳ್ಳೆ ಪ್ರಶ್ನೋತ್ತರಗಳನ್ನ ಈ ವಿಡಿಯೋ ಒಳಗೊಂಡಿರುತ್ತೆ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ. ಸೊ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ಇಲ್ಲಿ ಪೂರ್ವ ಬಾಲ್ಯದ ಅವಧಿ ಅಂತ ಕೊಟ್ಬಿಟ್ಟು ಪ್ರಶ್ನೆಯನ್ನು 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಪೂರ್ವ ಬಾಲ್ಯದ ಅವಧಿ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ ಅನ್ನೋದು ಪ್ರಶ್ನೆ. ಸೊ ಆಯ್ಕೆಗಳನ್ನು ನೀವು ನೋಡ್ತಾ ಇದ್ದೀರಾ ಅಲ್ವಾ? ನಾನಿವಾಗ ಆನ್ಸರ್ನ ಹೇಳ್ತೀನಿ, ಜೊತೆಗೆ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತೀನಿ. ಸೊ ನಿಮ್ಮ ಒಂದು ಆನ್ಸರ್ ಕರೆಕ್ಟ್ ಆಗಿದೆಯಾ ರಾಂಗ್ ಆಗಿದೆಯಾ ಅಂತ ನೋಡೋಣ ಇವಾಗ. ಓಕೆ, ಪೂರ್ವ ಬಾಲ್ಯದ ಅವಧಿ ಬಂದು ಆಪ್ಷನ್ 3 ವರ್ಷದಿಂದ 6 ವರ್ಷವರೆಗೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಹೇಗೆ ಅಂತಂದರೆ, ಸೊ ಇಲ್ಲಿ ವಿಕಾಸ ಪ್ರಕ್ರಿಯೆ ಅಂತಕ್ಕಂಥದ್ದು ನಿರಂತರವಾಗಿರುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಈ ಒಂದು ವಿಕಾಸ ಅಂತಕ್ಕಂಥದ್ದು ಯಾವಾಗ ಆರಂಭ ಆಗುತ್ತೆ? ಆ ಮಗು ತಾಯಿಯ ಗರ್ಭದಲ್ಲೇ ಇರಬೇಕಾದ್ರೇ ವಿಕಾಸ ಅನ್ನುವಂತಹ ಒಂದು ಪ್ರಕ್ರಿಯೆ ಆರಂಭ ಆಗುತ್ತೆ. ಸೊ ಎಲಿಜಬೆತ್ ಹರ್ಲಾಕ್ ಅನ್ನುವಂತಹ ಒಬ್ಬ ಮನೋವಿಜ್ಞಾನಿ ಏನಿದ್ದಾರೆ, ಮಾನವನ ಜೀವಮಾನವನ್ನ 11 ಹಂತಗಳಲ್ಲಿ ಡಿವೈಡ್ ಮಾಡಿದ್ದಾರೆ. ಸೊ ಅದರಲ್ಲಿ ಮೊದಲನೇದಾಗಿ ಪ್ರಸವ ಪೂರ್ವ ಅವಧಿ ಅಂದ್ರೆ ಗರ್ಭಧಾರಣೆಯಿಂದ 280 ದಿನಗಳವರೆಗೆ, ಅಂದ್ರೆ 9 ತಿಂಗಳು, ಅದನ್ನ ಪ್ರಸವ ಪೂರ್ವ ಅವಧಿ ಅಂತ ಹೇಳಿ ಕರೀತಾರೆ. ಇನ್ನು ಶೈಶವ ಅವಧಿ ಅಂತ ಹೇಳಿದ್ರೆ ಜನನದಿಂದ 2ನೇ ವಾರ, ಮಗು ಹುಟ್ಟಿ 2 ವಾರಗಳ ತನಕ ಅದನ್ನ ಶೈಶವ ಹಂತ ಅಂತ ಹೇಳಿ ಕರಿತೀವಿ. ಇನ್ನು 3ನೇದಾಗಿ 3ನೇ ವಾರದಿಂದ 3 ವರ್ಷವನ್ನು ನಾವು ಹಸುಳೆತನ ಅಂತ ಹೇಳಿ ಕರಿತೀವಿ. 4ನೇದಾಗಿ ಪೂರ್ವ ಬಾಲ್ಯ ಅಂತ ಹೇಳಿದ್ರೆ 2ರಿಂದ 3 ವರ್ಷದಿಂದ 6 ವರ್ಷವರೆಗೆ ಪೂರ್ವ ಬಾಲ್ಯ. ಜಸ್ಟ್ ಇವಾಗ ತಾನೇ ಹೇಳ್ದೆ ಅಲ್ವಾ, ಪೂರ್ವ ಬಾಲ್ಯದ ಅವಧಿ ಬಂದು 2ರಿಂದ 3 ವರ್ಷದಿಂದ 6 ವರ್ಷ ತನಕ. ಉತ್ತರ ಬಾಲ್ಯ ಅಂದರೆ 6ರಿಂದ 12 ವರ್ಷಗಳ ತನಕ ಇರುತ್ತೆ. ಹದಿಹರೆಯ ಪೂರ್ವ ಬಂದು 12 ವರ್ಷದಿಂದ 14 ವರ್ಷಗಳ ತನಕ ಇರುತ್ತೆ. ಇನ್ನು 7ನೆಯ ಒಂದು ಹಂತ ಪೂರ್ವ ತಾರುಣ್ಯ ಅವಧಿ, ಇದು 14 ವರ್ಷದಿಂದ 17 ವರ್ಷಗಳವರೆಗೆ ಇರುತ್ತೆ. ಉತ್ತರ ತಾರುಣ್ಯ ಅಂತ ಬಂದಾಗ 8ನೇ ಒಂದು ಹಂತ ಉತ್ತರ ತಾರುಣ್ಯ 17ರಿಂದ 22 ವರ್ಷಗಳವರೆಗೆ ಇರುತ್ತೆ. ಹಾಗೆಯೇ 9ನೇದು ಪ್ರಾಪ್ತ ವಯಸ್ಸು ಬಂದು ನಿಮಗೆ 22 ವರ್ಷದಿಂದ 40 ವರ್ಷವರೆಗೆ ಪ್ರಾಪ್ತ ವಯಸ್ಸು ಅಂತ ಹೇಳ್ತೀವಿ. ಇನ್ನು 10ನೇದಾಗಿ ಮಧ್ಯಮ ವಯಸ್ಸು ಬಂದು 40ರಿಂದ 60 ವರ್ಷಗಳವರೆಗೆ. ಇನ್ನು ಕೊನೆಯ 11ನೆಯ ಹಂತ ಬಂದು ವೃದ್ಧಾಪ್ಯ ಬಂದು 60 ವರ್ಷದಿಂದ ಮರಣದವರೆಗೆ ಇದನ್ನು ವೃದ್ಧಾಪ್ಯ ಹಂತ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಎಲಿಜಬೆತ್ ಹರ್ಲಾಕ್ ರವರ ಈ ಒಂದು ಹಂತವನ್ನ ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ಬೋದು. ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ 2ನೇ ಪ್ರಶ್ನೆ, ಸ್ಕೀಮಾ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸ್ಕೀಮಾ ಅಂದರೆ ಏನು ಅನ್ನೋದನ್ನು 4 ಆಯ್ಕೆಗಳ ಮುಖಾಂತರ ಕೊಟ್ಟಿದ್ದಾರೆ. ಏನಾಗಿರ್ಬೋದು ಸ್ಕೀಮಾ ಅಂತ ಹೇಳಿದ್ರೆ? ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 3, ಮೂಲ ರಚನೆಯನ್ನು ತಿಳಿದುಕೊಳ್ಳುವಂತಹ ಒಂದು ವಿಧಾನವನ್ನು ನಾವು ಸ್ಕೀಮಾ ಅಂತ ಹೇಳಿ ಕರಿತೀವಿ. ಸ್ಕೀಮಾ ಅಂತಂದರೆ ಅದೊಂದು ಆಕೃತಿ ಕಲ್ಪ, ಸುತ್ತ ಇರುವಂತಹ ಪರಿಸರದ ಪ್ರಭಾವದಿಂದ ಉಂಟಾಗುವಂತಹ ಮಗುವಿನ ಮೆದುಳಿನಲ್ಲಿ ಉಂಟಾಗುವಂತಹ ಒಂದು ವಸ್ತುಗಳ ಮುದ್ರೆ, ಇದರ ಮುಖಾಂತರ ಅದು ಒಂದೊಂದೇ ವಸ್ತುಗಳನ್ನು ಏನು ಮಾಡುತ್ತೆ, ಗುರುತಿಸುತ್ತಾ ವಿಕಾಸ ಹೊಂದುತ್ತಾ ಹೋಗುತ್ತೆ ಅನ್ನೋದು ಪಿಯಾಜೆಯವರು ಪ್ರತಿಪಾದಿಸಿದಂತಹ ಸಿದ್ಧಾಂತದ ಒಂದು ಭಾಗವಾಗಿರುತ್ತೆ. ಸೊ ಹಾಗಾಗಿ ಮೂಲ ರಚನೆಯನ್ನು ತಿಳಿದುಕೊಳ್ಳುವಂತಹ ಒಂದು ವಿಧಾನ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 3ನೆಯ ಒಂದು ಪ್ರಶ್ನೆ ನೋಡಿ, ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸದ ಮೊದಲನೆಯ ಹಂತ ಯಾವುದು ಅಂತ ಕೇಳಿದ್ದಾರೆ. ಯಾವುದಿರ್ಬೋದು ಹಾಗಾದ್ರೆ ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸದ ಮೊದಲನೇ ಹಂತ? ನೋಡ್ತಿದ್ದೀರಲ್ವಾ, ಆಪ್ಷನ್ 1, 2, 3, 4 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ಸಂವೇದನಾ ಗತಿ ಹಂತ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ಇಲ್ಲಿ ಪಿಯಾಜೆರವರ ಜ್ಞಾನಾತ್ಮಕ ವಿಕಾಸದ 4 ಹಂತಗಳು ಯಾವ್ಯಾವುದು ಹಾಗಾದರೆ? ಮೊದಲನೇದು ಬಂದು ಇಲ್ಲಿ ಸಂವೇದನಾ ಗತಿ ಹಂತ, 2ನೇದು ಕಾರ್ಯಪೂರ್ವದ ಹಂತ, 3ನೇದು ಮೂರ್ತ ಕ್ರಿಯೆಗಳ ಹಂತ, 4ನೇದು ಔಪಚಾರಿಕ ಕಾರ್ಯಗಳ ಹಂತ ಅಂತ ಹೇಳಿಬಿಟ್ಟು ನಾವು 4 ವಿಭಾಗಗಳಾಗಿ ಡಿವೈಡ್ ಮಾಡ್ಕೊಳ್ತಾ ಹೋಗ್ತೀವಿ.
ಇನ್ನು 4ನೇ ಒಂದು ಪ್ರಶ್ನೆ ನೋಡಿ ಸ್ನೇಹಿತರೆ, ಉತ್ತರ ಬಾಲ್ಯವನ್ನ ಹೀಗೂ ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಉತ್ತರ ಬಾಲ್ಯವನ್ನ ನಾವು ಇನ್ನ ಒಂದು ಹೆಸರಿಂದ ಕರಿತೀವಲ್ಲ, ಆ ಒಂದು ಹೆಸರು ಯಾವುದು ಅಂತ ಹೇಳಿ ಪ್ರಶ್ನೆ. ಆಪ್ಷನ್ 1, 2, 3, 4 ಆಯ್ಕೆಗಳನ್ನ ನೋಡ್ತಾ ಇದ್ದೀರಿ. ಇವಾಗ ನೋಡಿ ಆಯ್ತು, ಆನ್ಸರ್ನ ಗೆಸ್ ಕೂಡ ಮಾಡಿ ಆಯ್ತು. ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಎಸ್, ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆ. ಆಪ್ಷನ್ 1 ಕೂಟಯುಗ ಸರಿಯಾದ ಆನ್ಸರ್ ಆಗಿರುತ್ತೆ. ಸೊ ಕೂಟಯುಗ ಹೇಗೆ ಕೂಟಯುಗ ಆಗತ್ತೆ? ಉತ್ತರ ಬಾಲ್ಯ ಅಂತ ಹೇಳಿದ್ರೆ ಬಾಲ್ಯದ ನಂತರದ ಅವಧಿ. ಉತ್ತರ ಬಾಲ್ಯ ಅಂತಂದರೆ ಬಾಲ್ಯ ಆದಮೇಲೆ ಬರ್ತಕ್ಕಂತಹ ಒಂದು ಅವಧಿ. ಇದು 6ರಿಂದ 12 ವರ್ಷಗಳವರೆಗೆ ಆ ಒಂದು ಟೈಮಿಂಗ್ಸ್ ಇರುತ್ತೆ. ಉತ್ತರ ಬಾಲ್ಯಾವಧಿ ಅಂತಂದರೆ 6ರಿಂದ 12 ವರ್ಷಗಳವರೆಗೆ ಇರುತ್ತೆ. ಸೊ ಈ ಟೈಮಲ್ಲಿ ಮಕ್ಕಳಲ್ಲಿ ಸಹಕಾರದ ಮನೋಭಾವ ಹೆಚ್ಚಾಗಿರುತ್ತೆ. ತಮ್ಮ ಒಂದು ಸಮವಯಸ್ಕರ ಜೊತೆಗೆ ಅವರ ಏಜ್ನವ್ರ ಜೊತೆಗೆ ಏನು ಮಾಡ್ತಾರೆ ಅಂದರೆ ಹೊಂದ್ಕೊಳ್ಳೋದಕ್ಕೆ ಅವರು ಟ್ರೈ ಮಾಡ್ತಾರೆ. ಸೊ ಆ ಕೂಟದ ಸದಸ್ಯರಾಗೋದಕ್ಕೆ ಅವರು ಬಯಸ್ತಾರೆ. ಇದೇ ಕಾರಣಕ್ಕೆ ಈ ಒಂದು ಉತ್ತರ ಬಾಲ್ಯವನ್ನು ಕೂಟಯುಗ ಅಂತ ಹೇಳಿ ಕರೆಯುವಂಥದ್ದು. ಓಕೆನಾ? ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 5ನೇ ಪ್ರಶ್ನೆ. ಮಕ್ಕಳ ಬೌದ್ಧಿಕ ಅಗತ್ಯತೆಗಳಲ್ಲಿ ಒಂದು ಡ್ಯಾಶ್ ಅಂತ ಕೇಳಿದ್ದಾರೆ. ಮಕ್ಕಳ ಬೌದ್ಧಿಕ ಅಗತ್ಯತೆಗಳಲ್ಲಿ ಇದು ಕೂಡ ಒಂದು ಅಂತ ಯಾವುದಾಗಿರ್ಬೋದು? ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ 1, 2, 3, 4. ಸರಿಯಾಗಿರುವಂತಹ ಉತ್ತರ ಏನು ಅಂತ ಹೇಳಿದ್ರೆ ಆಪ್ಷನ್ 3, ಸ್ವಯಂ ಅಭಿವ್ಯಕ್ತಿಗೆ ಅವಕಾಶ ಅನ್ನೋದು ಮಕ್ಕಳ ಬೌದ್ಧಿಕ ಅಗತ್ಯತೆಗಳಲ್ಲಿ ಒಂದಾಗಿರುವಂತಹ ಒಂದು ಅಂಶ ಆಗಿರುತ್ತೆ. ಆಪ್ಷನ್ 3 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. 6ನೇ ಒಂದು ಪ್ರಶ್ನೆ, ತುಲನಾತ್ಮಕ ಉದ್ವೇಗಗಳು ಸುಲಭವಾಗಿ ಬದಲಾವಣೆ ಹೊಂದುವಂತಹ ಹಂತ ಯಾವುದು ಅಂತ ಕೇಳಿದ್ದಾರೆ. ಯಾವ ಹಂತದಲ್ಲಿ ಆ ಒಂದು ಉದ್ವೇಗಗಳು ಸುಲಭವಾಗಿ ಬದಲಾವಣೆ ಆಗ್ತಕ್ಕಂತಹ ಒಂದು ಹಂತ ಅಂತ. ಸೊ ಆಪ್ಷನ್ 1, 2, 3, 4 ಸರಿಯಾಗಿರುವಂತಹ ಉತ್ತರ ಏನು? ಹಾಗಾದ್ರೆ ಎಸ್, ಆಪ್ಷನ್ 1 ಬಾಲ್ಯಾವಸ್ಥೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆ, 7ನೇ ಪ್ರಶ್ನೆ ನೋಡಿ. ಒಬ್ಬ ತರಗತಿ ಶಿಕ್ಷಕರು ಕೆಲವು ವಿಷಯಗಳಿಗೆ 4ನೇ ತರಗತಿ ವಿದ್ಯಾರ್ಥಿಗಳಿಂದ ಅಭಿಪ್ರಾಯ ಸಂಗ್ರಹಿಸಲು ಬಳಸುವಂತಹ ಒಂದು ವಿಧಾನ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ. ತರಗತಿ ಶಿಕ್ಷಕರು ಕೆಲವು ವಿಷಯಗಳಿಗೆ 4ನೇ ತರಗತಿ ವಿದ್ಯಾರ್ಥಿಗಳಿಂದ ಅಭಿಪ್ರಾಯ ಸಂಗ್ರಹಿಸಲು ಬಳಸುವಂತಹ ಒಂದು ವಿಧಾನ ಯಾವುದು ಅಂತ. ಆಪ್ಷನ್ 1 ವೀಕ್ಷಣಾ ವಿಧಾನ, ಆಪ್ಷನ್ 2 ಸಂದರ್ಶನ, ಆಪ್ಷನ್ 3 ಮನೋಭಾವ ಅಧ್ಯಯನ, ಆಪ್ಷನ್ 4 ವ್ಯಕ್ತಿ ಅಧ್ಯಯನ ಅಂತ ಇದೆ. ಸರಿಯಾದ ಉತ್ತರ ಏನು? ಹಾಗಾದ್ರೆ ಆಪ್ಷನ್ 2 ಸಂದರ್ಶನ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಇನ್ನು 8ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ. ಒಂದು ನಿಯಂತ್ರಿತ ಸನ್ನಿವೇಶದಲ್ಲಿ ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡುವಂತಹ ಒಂದು ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಒಂದು ನಿಯಂತ್ರಿತ ಸನ್ನಿವೇಶದಲ್ಲಿ ಒಬ್ಬ ವ್ಯಕ್ತಿಯ ವರ್ತನೆಯನ್ನು ನಾವು ಅಧ್ಯಯನ ಮಾಡ್ತಕ್ಕಂತಹ ಒಂದು ವಿಧಾನವನ್ನು ಏನಂತ ಹೇಳಿ ಕರಿತೀವಿ ಅಂತ. ಆಪ್ಷನ್ 1, 2, 3, 4 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಅಂತ ಹೇಳಿದ್ರೆ ಆಪ್ಷನ್ 3 ಪ್ರಾಯೋಗಿಕ ವಿಧಾನ. ಸೊ ಈ ಪ್ರಾಯೋಗಿಕ ವಿಧಾನ ಅಂತ ಅಂದಾಗ ನಾಯಿಗಳ ಮೇಲೆ ಏನು ಪಾವ್ಲೋವ್ ನಡೆಸಿದಂತಹ ಒಂದು ಪ್ರಯೋಗಗಳಾಗಿರ್ಬೋದು, ಹಾಗೆಯೇ ಸ್ಕಿನ್ನರ್ ಇಲಿಗಳ ಮೇಲೆ ಒಂದಷ್ಟು ಪ್ರಯೋಗಗಳನ್ನು ಮಾಡ್ತಾರೆ. ಇದೆರಡನ್ನ ನಾವು ಪ್ರಾಯೋಗಿಕ ವಿಧಾನಕ್ಕೆ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಮುಂದಿನ ವಿಡಿಯೋಸ್ಗಳಲ್ಲಿ ಪಾವ್ಲೋವ್ ನಡೆಸಿದಂತಹ ಪ್ರಯೋಗ ಆಗಿರ್ಬೋದು, ಹಾಗೆ ಸ್ಕಿನ್ನರ್ ನಡೆಸಿದ ಪ್ರಯೋಗಗಳ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 9ನೇ ಪ್ರಶ್ನೆ ನೋಡಿ ಇಲ್ಲಿ. ಗೆಸ್ಟಾಲ್ಟ್ ಅಥವಾ ಜೆಸ್ಟಾಲ್ಟ್ ಅಂತ ಹೇಳಿ ಕರೀತಾರೆ. ಸೊ ಗೆಸ್ಟಾಲ್ಟ್ ಸಿದ್ಧಾಂತದ ಗುಂಪಿಗೆ ಸೇರಿದಂತಹ ಮನೋವಿಜ್ಞಾನಿ ಯಾರು ಅನ್ನೋದು ಪ್ರಶ್ನೆ ಆಗಿರುವಂಥದ್ದು. ಸೊ ಈ ಒಂದು ಸಿದ್ಧಾಂತದ ಗುಂಪಿಗೆ ಯಾವ ಮನೋವಿಜ್ಞಾನಿ, ಕೆಳಗೆ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳಲ್ಲಿ ಯಾವ ಮನೋವಿಜ್ಞಾನಿ ಸೇರ್ಕೊಂಡಿದ್ದಾರೆ ಅನ್ನೋದು ಆಪ್ಷನ್ ನೋಡಿ ಇಲ್ಲಿ. ಆಪ್ಷನ್ 1 ಥಾರ್ನಡೈಕ್ ಆಗಿರ್ಬೋದು, ಆಪ್ಷನ್ 2 ವ್ಯಾಟ್ಸನ್ ಆಗಿರ್ಬೋದು, ಆಪ್ಷನ್ 3 ಕೊಹ್ಲರ್, ಆಪ್ಷನ್ 4 ಪಾವ್ಲೋವ್. ಯಾವ್ದಿರ್ಬೋದು ಹಾಗಾದ್ರೆ ಸರಿಯಾದ ಉತ್ತರ? ಎಸ್, ಆಪ್ಷನ್ 3 ಕೊಹ್ಲರ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಇಲ್ಲಿ ಗೆಸ್ಟಾಲ್ಟ್ ಅಥವಾ ಜೆಸ್ಟಾಲ್ಟ್ ಸಿದ್ಧಾಂತ ಅಂತ ಹೇಳಿದ್ರೆ ಪ್ರತಿಯೊಂದು ಅನುಭವ ಆಗಿರ್ಬೋದು ಅಥವಾ ವರ್ತನೆ ಅನನ್ಯ ಸಮಗ್ರತೆಯ ಒಂದು ಭಾಗ ಆಗಿರುತ್ತೆ. ಆ ಸಮಗ್ರ ಆಕೃತಿಯು ಬಿಡಿ ಬಿಡಿ ಭಾಗಗಳ ಒಟ್ಟು ಮೊತ್ತ ಆಗಿರೋದಿಲ್ಲ, ಹಾಗೆ ಆ ಬಿಡಿ ಭಾಗಗಳಿಗೆ ಅರ್ಥ ಕೂಡ ಇರೋದಿಲ್ಲ. ಇಡೀ ಭಾಗವನ್ನು ಹಂತ ಹಂತವಾಗಿ ನಾವು ಏನು ಮಾಡ್ಕೊಳ್ಬೇಕಾಗುತ್ತೆ, ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಗೆಸ್ಟಾಲ್ಟ್ ಅನ್ನೋದು ಒಂದು ಜರ್ಮನ್ ವರ್ಡ್ ಆಗಿರುತ್ತೆ. ಓಕೆನಾ? ಸೊ ನೀವು ನೋಡ್ತಾ ಇರ್ತೀರ, ಜೆಸ್ಟಾಲ್ಟ್ ಅಥವಾ ಗೆಸ್ಟಾಲ್ಟ್ ಅನ್ನೋದು ಒಂದು ಜರ್ಮನ್ ವರ್ಡ್. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಅರ್ಥಪೂರ್ಣ ಅಥವಾ ಸಮಗ್ರ ಆಕೃತಿ ಅನ್ನೋದು ಈ ಒಂದು ಗೆಸ್ಟಾಲ್ಟ್ ಅನ್ನುವಂತಹ ಪದದ ಅರ್ಥ ಆಗಿರುತ್ತೆ. ಈ ಸಿದ್ಧಾಂತವನ್ನ 1912ರಲ್ಲಿ ಜರ್ಮನಿಯ ಮ್ಯಾಕ್ಸ್ ಮರ್ಡಿಮರ್ ಅನ್ನುವಾತ ಪ್ರತಿಪಾದನೆ ಮಾಡ್ತಾನೆ. ಸೊ ಹಾಗಾಗಿ ಇಲ್ಲಿ ಗೆಸ್ಟಾಲ್ಟ್ ಸಿದ್ಧಾಂತದ ಗುಂಪಿಗೆ ಸೇರಿದಂತಹ ವಿಜ್ಞಾನಿ ಅಂತ ಹೇಳಿದ್ರೆ ಆಪ್ಷನ್ 3 ಕೊಹ್ಲರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ, 10ನೇ ಪ್ರಶ್ನೆ. ವ್ಯಕ್ತಿತ್ವ ಪರೀಕ್ಷೆಗಳಲ್ಲಿನ ಪ್ರಕ್ಷೇಪಣಾ ತಂತ್ರಕ್ಕೆ ಒಂದು ಉದಾಹರಣೆ ಅಂದರೆ ನೀವು ಯಾವುದನ್ನು ಕೊಡಬಹುದು ಅಂತ ಹೇಳಿ ಪ್ರಶ್ನೆ.
ಆಯಿತಾ. ಸೊ ನೋಡಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ವಾಕ್ಯ ಪರಿಪೂರ್ಣಗೊಳಿಸೋದಾಗಿರ್ಬೋದು, ಹಾಗೆ ದರ್ಜಾಮಾಪನ, ಸಂದರ್ಶನ, ತಪಾಶೀಲು ಪಟ್ಟಿ ಅಂತ. ಸೊ ಏನು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಎಸ್ ಆಪ್ಷನ್ 1 ವಾಕ್ಯ ಪರಿಪೂರ್ಣಗೊಳಿಸುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ 11ನೇ ಪ್ರಶ್ನೆ, ಅಪೂರ್ಣ ಸಾಧಕರು ಎಂದರೆ ಯಾರು? ಅಪೂರ್ಣ ಸಾಧಕರು ಅಂತಂದ್ಬಿಟ್ಟು ನಾವು ಯಾರನ್ನ ಕರಿತೀವಿ ಅನ್ನೋದು ಪ್ರಶ್ನೆ. ಸೊ ನೋಡಿ ಇಲ್ಲಿ ಅಪೂರ್ಣ ಸಾಧಕರಿಗೆ ಏನು ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಉತ್ತಮ ಸಾಧನೆ ಮಾಡುವವರು, ಶೈಕ್ಷಣಿಕ ಸಾಮರ್ಥ್ಯ ಮಾನಸಿಕ ಸಾಮರ್ಥ್ಯಕ್ಕಿಂತ ಕಡಿಮೆ ಇರೋವರು, ಉತ್ತಮ ಸಾಮಾನ್ಯ ಪ್ರಜ್ಞೆ ಮತ್ತು ಸಾಮಾನ್ಯ ಜ್ಞಾನವನ್ನು ಹೊಂದಿರುವವರು, ವೈವಿಧ್ಯಮಯ ಆಸಕ್ತಿಗಳನ್ನು ಹೊಂದಿರುವವರು. ಏನಿರ್ಬೋದು ಹಾಗಾದ್ರೆ ಆನ್ಸರು? ಯಾರನ್ನ ನಾವು ಅಪೂರ್ಣ ಸಾಧಕರು ಅಂತ ಹೇಳಿ ಕರಿತೀವಿ? ಎಸ್ ಆಪ್ಷನ್ 2 ನೋಡಿ ಇಲ್ಲಿ ಶೈಕ್ಷಣಿಕ ಸಾಮರ್ಥ್ಯ ಮಾನಸಿಕ ಸಾಮರ್ಥ್ಯಕ್ಕಿಂತ ಕಡಿಮೆ ಇರುವವರನ್ನ ನಾವು ಅಪೂರ್ಣ ಸಾಧಕರು ಅಂತ ಹೇಳಿ ಮೆನ್ಷನ್ ಮಾಡುವಂಥದ್ದು. ಮುಂದಿನ ಒಂದು ಪ್ರಶ್ನೆ 12ನೇ ಪ್ರಶ್ನೆ ನೋಡಿ ಇಲ್ಲಿ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಪ್ರತಿಪಾದಕರು ಯಾರು ಅಂತ ಕೇಳಿದ್ದಾರೆ. ಸೊ ಈ ಒಂದು ಕ್ರಿಯಾಜನ್ಯ ಅನುಬಂಧನ ಕಲಿಕೆಯನ್ನು ಪ್ರತಿಪಾದನೆ ಮಾಡಿದವರು ಯಾರು ಅಂತ. ಸೊ ನೋಡಿ ಇಲ್ಲಿ ಆಪ್ಷನ್ 1, 2, 3, 4 ಯಾವ್ದಿರ್ಬೋದು ಹಾಗಾದ್ರೆ ಆನ್ಸರು? ಯಾರು ಪ್ರತಿಪಾದನೆ ಮಾಡಿದ್ದು ಅಂತಂದರೆ ಆಪ್ಷನ್ 1 ನೋಡಿ ಇಲ್ಲಿ BF ಸ್ಕಿನ್ನರ್ ಅಂತ ಇದೆ ಅಲ್ವಾ. ಸೊ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯನ್ನು ಪ್ರತಿಪಾದನೆ ಮಾಡಿದವರು BF ಸ್ಕಿನ್ನರ್. ಇವರು ವರ್ತನೆಗೆ ತಕ್ಕ ಪುನರ್ಬಲವನ್ನು ನೀಡೋದ್ರಿಂದ ಕಲಿಕೆ ಹೆಚ್ಚಾಗತ್ತೆ ಅನ್ನೋದನ್ನ ಒಂದು ಪ್ರಯೋಗದ ಮೂಲಕ ಇವರು ಏನು ಮಾಡ್ತಾರೆ ನಿರೂಪಣೆ ಮಾಡ್ತಾರೆ. ಸೊ ಆ ಒಂದು ಪ್ರಯೋಗಕ್ಕೆ ಇವರು ಬಳಸ್ಕೊಂಡಂತಹ ಪ್ರಾಣಿಗಳು ಅಥವಾ ಪಕ್ಷಿಗಳು ಅಂತಂದ್ರೆ ಇಲಿ ಹಾಗೂ ಪಾರಿವಾಳಗಳ ಮೇಲಿನ ಪ್ರಯೋಗಗಳಿಂದ BF ಸ್ಕಿನ್ನರ್ ಅವರು ಈ ಒಂದು ಕ್ರಿಯಾಜನ್ಯ ಅನುಬಂಧನ ಕಲಿಕೆಯನ್ನ ನಿರೂಪಣೆ ಮಾಡ್ತಾರೆ. ಎಷ್ಟರಲ್ಲಿ ಮಾಡ್ತಾರೆ ಅಂತಂದ್ರೆ 1938ರಲ್ಲಿ ಈ ಒಂದು ಪ್ರಯೋಗವನ್ನ ಅವರು ನಿರೂಪಣೆ ಮಾಡುವಂಥದ್ದು. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ BF ಸ್ಕಿನ್ನರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ 13ನೇ ಪ್ರಶ್ನೆ, ಈ ವಯಸ್ಸಿನ ಗುಂಪಿನ ಮಕ್ಕಳು ಮಾಡುವ ಅಪರಾಧವನ್ನ ಬಾಲಾಪರಾಧ ಅಂತ ಹೇಳಿ ಕರೀತಾರೆ. ಸೊ ಬಾಲಾಪರಾಧಿಗಳು ಅಂತ ನಾವು ಯಾರನ್ನ ಕರಿತೀವಿ ಅಂತ ಹೇಳಿ, ಯಾವ ವಯಸ್ಸಿನ ಮಕ್ಕಳು ಅಪರಾಧವನ್ನ ಮಾಡಿದಾಗ ನಾವು ಬಾಲಾಪರಾಧಿಗಳು ಅಂತ ಹೇಳಿ ಕರಿತೀವಿ ಅಂತ. ಸೊ ಆಯ್ಕೆಗಳನ್ನ ನೋಡಿ ಇಲ್ಲಿ ಆಪ್ಷನ್ 1 8ರಿಂದ 18, ಆಪ್ಷನ್ 2 6ರಿಂದ 14, ಆಪ್ಷನ್ 3 7ರಿಂದ 15, ಆಪ್ಷನ್ 4 9ರಿಂದ 19 ಅಂತ ಇದೆ. ಸೊ ಯಾವ್ದಿರ್ಬೋದು ಹಾಗಾದ್ರೆ ಸರಿಯಾದ ಉತ್ತರ? ಎಸ್ ಆಪ್ಷನ್ 1 8ನೇ ವಯಸ್ಸಿನಿಂದ 18ನೇ ವಯಸ್ಸಿನ ಒಳಗೆ ಇರತಕ್ಕಂತಹ ಮಕ್ಕಳನ್ನು ನಾವು ಬಾಲಾಪರಾಧಿಗಳು ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. 8 ವರ್ಷದಿಂದ 18 ವರ್ಷ ಇರುವಂತಹ ಮಕ್ಕಳು ಅಪರಾಧವನ್ನ ಮಾಡಿದಾಗ ಅಂತಹ ಮಕ್ಕಳನ್ನು ನಾವು ಬಾಲಾಪರಾಧಿಗಳು ಅಂತ ಹೇಳಿ ಕರೆಯುವಂಥದ್ದು. ಓಕೆನಾ. ಇನ್ನು ಮುಂದಿನ ಒಂದು ಪ್ರಶ್ನೆ 14ನೇ ಪ್ರಶ್ನೆ, ವಿದ್ಯಾರ್ಥಿಯೊಬ್ಬರು ಸಂಖ್ಯೆಗಳನ್ನು ತಪ್ಪಾಗಿ ಓದುತ್ತಾ ಇದ್ರೆ ಅವರು ಈ ಕೆಳಗಿನ ನ್ಯೂನ್ಯತೆಯನ್ನು ಹೊಂದಿರ್ತಾರೆ ಅಂತ. ಅಂದರೆ ಯಾವುದೇ ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು, ಅವರು ಬರೆದಿರುವಂತಹ ನಂಬರ್ಸ್ಗಳನ್ನು ಬೋರ್ಡ್ ಮೇಲೆ ಆಗಿರ್ಬೋದು ಅಥವಾ ಅವ್ರ ಹತ್ರ ಬುಕ್ಸ್ ಇದ್ದರೆ ಅಲ್ಲಿ ಇರುವಂತಹ ಸಂಖ್ಯೆಗಳನ್ನು ಅವರು ತಪ್ಪಾಗಿ ಓದ್ತಾ ಇದ್ರೆ ಅವರು ಯಾವ ರೀತಿಯಂತಹ ನ್ಯೂನ್ಯತೆಯನ್ನು ಸಮಸ್ಯೆಯನ್ನು ಹೊಂದಿದ್ದಾರೆ ಅಂತ ಅರ್ಥ ಅಂತ ಕೇಳಿರೋದು ಪ್ರಶ್ನೆ. ಸೊ ಆಪ್ಷನ್ 1 2 3 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ? ಎಸ್ ಆಪ್ಷನ್ 2 ಕಲಿಕಾ ದೋಷ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಅವರು ಕಲಿಕಾ ದೋಷದಿಂದ ಅವರು ಆ ಒಂದು ನ್ಯೂನ್ಯತೆಯಿಂದ ಅವರು ಬಳಲ್ತಾ ಇದ್ದಾರೆ ಅಂತ ಹೇಳಿ ಅರ್ಥ ಆಗುತ್ತೆ. ಇನ್ನು 15ನೇ ಒಂದು ಪ್ರಶ್ನೆ ನೋಡಿ, ಕಾರ್ಯಕ್ರಮಾನ್ವಯ ಬೋಧನೆಯನ್ನ ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಕಾರ್ಯಕ್ರಮಾನ್ವಯ ಬೋಧನೆಯನ್ನ ಯಾರು ಪ್ರತಿಪಾದನೆ ಮಾಡಿದವರು ಅಂತ ಹೇಳಿ ಆಪ್ಷನ್ 1 2 3 4 ಯಾವ್ದಿರ್ಬೋದು ಹಾಗಾದ್ರೆ ಸರಿಯಾದ ಉತ್ತರ? ಎಸ್ ಆಪ್ಷನ್ 4 ಸ್ಕಿನ್ನರ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸ್ಕಿನ್ನರ್ ಅವರು ಕಾರ್ಯಕ್ರಮಾನ್ವಯ ಬೋಧನೆಯನ್ನ ಪ್ರತಿಪಾದನೆ ಮಾಡ್ತಾರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.